ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಗಣಕಯಂತ್ರದ ಪಿತಾಮಹ ಯಾರು? ಗಣಕಯಂತ್ರದ ಪಿತಾಮಹ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಚಾರ್ಲ್ಸ್ ಬ್ಯಾಬೇಜ್. ಗಣಕಯಂತ್ರದ ಪಿತಾಮಹ ಯಾರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಮಾಹಿತಿ ಸಂಗ್ರಹಣೆ ಪರಿಕಲ್ಪನೆ ನೀಡಿದವರು ಯಾರು? ಮಾಹಿತಿ ಸಂಗ್ರಹಣೆ ಪರಿಕಲ್ಪನೆ ನೀಡಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಜಾನ್ ನ್ಯೂಮನ್. ಮಾಹಿತಿ ಸಂಗ್ರಹಣೆ ಪರಿಕಲ್ಪನೆ ನೀಡಿದವರು ಯಾರು ಅಂದರೆ ಜಾನ್ ನ್ಯೂಮನ್. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಲೋಗಾರಿಥಮ್ ಆವಿಷ್ಕರಿಸಿದವರು ಯಾರು? ಲೋಗಾರಿಥಮ್ ಆವಿಷ್ಕರಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಜಾನ್ ನೇಪಿಯರ್. ಲೋಗಾರಿಥಮ್ ಆವಿಷ್ಕರಿಸಿದವರು ಯಾರು ಅಂದರೆ ಜಾನ್ ನೇಪಿಯರ್. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಚಾರ್ಲ್ಸ್ ಬ್ಯಾಬೇಜ್. ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನ ಯಾರು ಅಭಿವೃದ್ಧಿಪಡಿಸಿದರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದರು. ನೆಕ್ಸ್ಟ್ ಪ್ರಶ್ನೆ, ದತ್ತಾಂಶ ಸಂಗ್ರಹ ಎಂದರೆ? ದತ್ತಾಂಶ ಸಂಗ್ರಹ ಎಂದರೆ ಸಂಬಂಧಿತ ದತ್ತಾಂಶಗಳ ಸಂಗ್ರಹ, ಸಹಜವಾದ ಅರ್ಥದೊಂದಿಗೆ ನಿಯಮಬದ್ಧವಾಗಿ ಸೇರಿಕೊಂಡು ದತ್ತಾಂಶ ಸಂಗ್ರಹ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ 3, ಎ ಮತ್ತು ಬಿ ಎರಡು. ದತ್ತಾಂಶ ಸಂಗ್ರಹ ಎಂದರೆ ಸಂಬಂಧಿತ ದತ್ತಾಂಶಗಳ ಸಂಗ್ರಹ ಮಾಡೋದು ಮತ್ತು ಸಹಜವಾದ ಅರ್ಥದೊಂದಿಗೆ ನಿಯಮಬದ್ಧವಾಗಿ ಸೇರಿಕೊಂಡ ದತ್ತಾಂಶಗಳ ಸಂಗ್ರಹವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಮೂರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಿರ್ಮಿಸಲಾದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಮೂರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಿರ್ಮಿಸಲಾದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಇನ್ಯಾಕ್. ಮೂರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಿರ್ಮಿಸಲಾದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂದರೆ ಇನ್ಯಾಕ್. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಐಸಿ ಏನನ್ನು ಪ್ರತಿನಿಧಿಸುತ್ತದೆ? ಕಂಪ್ಯೂಟರ್ನಲ್ಲಿ ಐಸಿ ಏನನ್ನು ಪ್ರತಿನಿಧಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಕಂಪ್ಯೂಟರ್ನಲ್ಲಿ ಐಸಿ ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ, IBM 701, IBM 702, IBM 650 ಯಾವ ತಲೆಮಾರಿನ ಗಣಕಯಂತ್ರಗಳಿಗೆ ಉದಾಹರಣೆಗಳಾಗಿವೆ? IBM 701, IBM 702, IBM 650 ಯಾವ ತಲೆಮಾರಿನ ಗಣಕಯಂತ್ರಗಳಿಗೆ ಉದಾಹರಣೆಗಳಾಗಿವೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, 1ನೇ ತಲೆಮಾರು. IBM 701 ಮತ್ತು 702 ಹಾಗೂ 650 ಇವು 1ನೇ ತಲೆಮಾರಿನ ಗಣಕಯಂತ್ರಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, ಚಿಪ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಚಿಪ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಅರೆವಾಹಕ. ಕಂಪ್ಯೂಟರ್ನಲ್ಲಿ ಬಳಸುವಂತಹ ಚಿಪ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ ಅಂದರೆ ಅರೆವಾಹಕಗಳಿಂದ ಚಿಪ್ಗಳನ್ನು ತಯಾರಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದ ಉಪಕರಣ ಯಾವುದು? 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದಂತಹ ಉಪಕರಣ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ವ್ಯಾಕ್ಯೂಮ್ ಟ್ಯೂಬ್. 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದಂತಹ ಉಪಕರಣ ಯಾವುದು ಅಂದರೆ ವ್ಯಾಕ್ಯೂಮ್ ಟ್ಯೂಬ್. ನೆಕ್ಸ್ಟ್ ಪ್ರಶ್ನೆ, CDAC ಅಭಿವೃದ್ಧಿಪಡಿಸಿರುವ ಪರಂ ಎನ್ನುವುದು? CDAC ಅಭಿವೃದ್ಧಿಪಡಿಸಿರುವಂತಹ ಪರಂ ಎನ್ನುವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಸೂಪರ್ ಕಂಪ್ಯೂಟರ್. CDAC ಅಭಿವೃದ್ಧಿಪಡಿಸಿರುವಂತಹ ಪರಂ ಎನ್ನುವುದು ಸೂಪರ್ ಕಂಪ್ಯೂಟರ್ಗೆ ಸಂಬಂಧಿಸಿದಾಗಿದೆ. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು? ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, PC.
ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಯಾವುದು ಅಂದರೆ PC ಅಂದರೆ ಪರ್ಸನಲ್ ಕಂಪ್ಯೂಟರ್. ನೆಕ್ಸ್ಟ್ ಪ್ರಶ್ನೆ, ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಸಾಧಿಸಲು ಬಳಕೆದಾರರು ಏನನ್ನು ಬಳಸುವರು? ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಸಾಧಿಸಲು ಬಳಕೆದಾರರು ಏನನ್ನು ಬಳಸುವರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಟರ್ಮಿನಲ್. ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಸಾಧಿಸಲು ಬಳಕೆದಾರರು ಏನನ್ನು ಬಳಸುವರು ಅಂದರೆ ಟರ್ಮಿನಲ್. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು? ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತಹ ಕಂಪ್ಯೂಟರ್ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸೂಪರ್ ಕಂಪ್ಯೂಟರ್. ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತಹ ಕಂಪ್ಯೂಟರ್ ಯಾವುದು ಅಂದರೆ ಅದುವೇ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕಗಳ ಮೂಲಕ ಒಂದೇ ಗಣಕಯಂತ್ರದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕಗಳ ಮೂಲಕ ಒಂದೇ ಗಣಕಯಂತ್ರದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಲ್ಟಿ ಪ್ರೊಸೆಸಿಂಗ್. ಮಲ್ಟಿ ಪ್ರೊಸೆಸಿಂಗ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕಗಳ ಮೂಲಕ ಒಂದೇ ಗಣಕಯಂತ್ರದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವಂತಹ ಪ್ರಕ್ರಿಯೆಗೆ ಮಲ್ಟಿ ಪ್ರೊಸೆಸಿಂಗ್ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರದ್ದು ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸೂಪರ್ ಕಂಪ್ಯೂಟರ್. ಗುಂಪಿಗೆ ಸೇರದ್ದು ಯಾವುದು ಅಂದರೆ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಸೂಪರ್ ಕಂಪ್ಯೂಟರ್ಗಳ ವೇಗವನ್ನ ಇದರಲ್ಲಿ ಅಳೆಯುತ್ತಾರೆ. ಸೂಪರ್ ಕಂಪ್ಯೂಟರ್ಗಳ ವೇಗವನ್ನ ಇದರಲ್ಲಿ ಅಳೆಯುತ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಫ್ಲಾಪ್ಸ್. ಸೂಪರ್ ಕಂಪ್ಯೂಟರ್ಗಳ ವೇಗವನ್ನ ಫ್ಲಾಪ್ಸ್ಗಳ ಮೂಲಕ ಅಳೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಸೂಪರ್ ಕಂಪ್ಯೂಟರ್ ಎಂದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗಿಂತ ಕಡಿಮೆ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್, ಸಾಮಾನ್ಯವಾಗಿ ಗೃಹ ಉಪಯೋಗಿ ಕಾರ್ಯಗಳಿಗೆ ಬಳಸಲ್ಪಡುವುದು. 3ನೇದು, ಕಡಿಮೆ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಸಂಶೋಧಕರಿಂದ ಕಡಿಮೆ ಬಳಸಲ್ಪಡುತ್ತದೆ. 4ನೇ ಆಪ್ಷನ್, ಸಾವಿರಾರು ಮೈಕ್ರೋ ಪ್ರೊಸೆಸರ್ ಹೊಂದಿದೆ. ಸೊ ಸೂಪರ್ ಕಂಪ್ಯೂಟರ್ ಎಂದರೆ ಸಾವಿರಾರು ಮೈಕ್ರೋ ಪ್ರೊಸೆಸರ್ ಹೊಂದಿದೆ. ಅಂದ್ರೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಇದು ಸಾವಿರಾರು ಮೈಕ್ರೋ ಪ್ರೊಸೆಸರ್ಗಳನ್ನ ಹೊಂದಿದೆ. ಗಾತ್ರದಲ್ಲಿ ಚಿಕ್ಕದಾಗಿದ್ದು ಇದು ಕೂಡ ತಪ್ಪು. ಹಾಗೂ ಸಾಮಾನ್ಯವಾಗಿ ಗೃಹ ಉಪಯೋಗಿ ಇದು ಕೂಡ ತಪ್ಪು. ಕಡಿಮೆ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಸಂಶೋಧಕರಿಂದ ಕಡಿಮೆ ಬಳಸಲ್ಪಡುತ್ತದೆ, ಇದು ಕೂಡ ತಪ್ಪು. ಸೂಪರ್ ಕಂಪ್ಯೂಟರ್ ಅಂದ್ರೆ ಸಾವಿರಾರು ಮೈಕ್ರೋ ಪ್ರೊಸೆಸರ್ಗಳನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, CAD ವಿಸ್ತರಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕಂಪ್ಯೂಟರ್ ಆಡೆಡ್ ಡಿಸೈನ್. CAD ವಿಸ್ತರಿಸಿ ಅಂದ್ರೆ C ಅಂದ್ರೆ ಕಂಪ್ಯೂಟರ್, A ಅಂದ್ರೆ ಆಡೆಡ್, D ಅಂದ್ರೆ ಡಿಸೈನ್. ನೆಕ್ಸ್ಟ್ ಪ್ರಶ್ನೆ, ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಏನೆಂದು ಕರೆಯುವರು? ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಏನೆಂದು ಕರೆಯುವರು? ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸರ್ವರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲ್ಯಾಪ್ಟಾಪ್. ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಲ್ಯಾಪ್ಟಾಪ್ ಎಂದು ಕರೆಯುವರು. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, LSIನ ವಿಸ್ತಾರ ರೂಪ ಯಾವುದು? LSIನ ವಿಸ್ತಾರ ರೂಪ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. LSIನ ವಿಸ್ತಾರ ರೂಪ ಯಾವುದು ಅಂದ್ರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ, ಮುಖ್ಯ ಸಂಗ್ರಹಣೆ ಅಂದ್ರೆ ಮೇನ್ ಸ್ಟೋರೇಜ್ ಅನ್ನ ಹೀಗೂ ಕರೆಯುವರು. ಮುಖ್ಯ ಸಂಗ್ರಹಣೆಗೆ ಹೀಗೂ ಕರೆಯುವರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 3 ಮೆಮೊರಿ. ಮುಖ್ಯ ಸಂಗ್ರಹಣೆ ಅಥವಾ ಮೇನ್ ಸ್ಟೋರೇಜ್ ಅನ್ನ ಮೆಮೊರಿ ಅಂತಲೂ ಕರೆಯುವರು. ನೆಕ್ಸ್ಟ್ ಪ್ರಶ್ನೆ, CRT1 ಹೆಲೋ ಟ್ಯೂಬ್, ವ್ಯಾಕ್ಯೂಮ್ ಟ್ಯೂಬ್, ಲಾಂಗ್ ಟ್ಯೂಬ್, ರೌಂಡ್ ಟ್ಯೂಬ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವ್ಯಾಕ್ಯೂಮ್ ಟ್ಯೂಬ್. CRT1 ವ್ಯಾಕ್ಯೂಮ್ ಟ್ಯೂಬ್. ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ಈ ಕೆಳಗಿನ ಭಾಷೆಗಳನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಎಂದು ವರ್ಗೀಕರಿಸಬಹುದು. ಈ ಕೆಳಗಿನ ಭಾಷೆಗಳನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಎಂದು ವರ್ಗೀಕರಿಸಬಹುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈ ಕೆಳಗಿನ ಭಾಷೆಗಳನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಎಂದು ವರ್ಗೀಕರಿಸಬಹುದು ಅಂದರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಎಂದು ವರ್ಗೀಕರಿಸಬಹುದು. ನೆಕ್ಸ್ಟ್ ಪ್ರಶ್ನೆ, 25ನೇ ಪ್ರಶ್ನೆ, ಸಿ ಭಾಷೆಯು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸಿ ಭಾಷೆಯು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ, HTML ಭಾಷೆಯು ಇದನ್ನು ಬಳಸುತ್ತದೆ. HTML ಭಾಷೆಯು ಇದನ್ನು ಬಳಸುತ್ತದೆ. ಇನ್ನು ಆಪ್ಷನ್ ನೋಡೋದಾದ್ರೆ ಟೇಬಲ್ಸ್, ಟ್ಯಾಬ್ಲೆಟ್ಸ್, ಪಿಕ್ಚರ್ಸ್, ನಂಬರ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನಂಬರ್ಸ್. HTML ಭಾಷೆಯು ಇದನ್ನು ಬಳಸುತ್ತದೆ ಅಂದರೆ ನಂಬರ್ಸ್ ಅನ್ನ ಬಳಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ, ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ? ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರೋಗ್ರಾಮ್. ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 MS ಎಕ್ಸೆಲ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ ಅಂದರೆ ಅದುವೇ MS ಎಕ್ಸೆಲ್. ಈ MS ಎಕ್ಸೆಲ್ ಅನ್ನು ಹೊರತುಪಡಿಸಿ C++, ಕೋಬಾಲ್, ಬೇಸಿಕ್ ಇವುಗಳು ಕಾರ್ಯಕ್ರಮಗಳ ಭಾಷೆ ಆಗಿವೆ. ನೆಕ್ಸ್ಟ್ ಪ್ರಶ್ನೆ, 29ನೇ ಪ್ರಶ್ನೆ, ಫೋರ್ಟ್ರಾನ್ ಇದಕ್ಕೆ ಬಳಕೆ ಮಾಡುವುದಿಲ್ಲ. ಫೋರ್ಟ್ರಾನ್ ಇದಕ್ಕೆ ಬಳಕೆ ಮಾಡುವುದಿಲ್ಲ. ಸೊ ಚಿತ್ರ ಬಿಡಿಸಲು, ಗಣಿತದ ಲೆಕ್ಕ ಮಾಡಲು A ಮತ್ತು B ಮಾತ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 B ಮಾತ್ರ. ಫೋರ್ಟ್ರಾನ್ ಇದಕ್ಕೆ ಬಳಕೆ ಮಾಡುವುದಿಲ್ಲ ಅಂದರೆ B ಮಾತ್ರ, ಅಂದರೆ ಗಣಿತದ ಲೆಕ್ಕ ಮಾಡಲು ಫೋರ್ಟ್ರಾನ್ ಬಳಕೆ ಮಾಡುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, 30ನೇ ಪ್ರಶ್ನೆ, ಗಣಕಯಂತ್ರಕ್ಕೆ ಸೂಚನೆಗಳನ್ನು ಈ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ಗಣಕಯಂತ್ರಕ್ಕೆ ಸೂಚನೆಗಳನ್ನು ಈ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಷಿನ್. ಗಣಕಯಂತ್ರಕ್ಕೆ ಸೂಚನೆಗಳನ್ನು ಮಷಿನ್ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋದೆ. ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಈ ತರಗತಿ ಖಂಡಿತ ಯೂಸ್ಫುಲ್ ಆಗಲಿದೆ. ಸೊ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರೋ ಸೊ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ತಾ ಹೋಗಿ, ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.